ನಮ್ಮ ಆರ್ ಸಿ ಬಿಯ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಅನ್ನುವಂಥದ್ದು ಕ್ಯೂರಿಯಾಸಿಟಿ ಅಂತ 100% ಆರ್ ಸಿ ಬಿ ಫ್ಯಾನ್ಸ್ಗಳಿಗೆ ಇರುತ್ತೆ. ಸೇಮ್ ಆ್ಯಂಡ್ ಕೋರ್ ಟೀಮ್ನ ಮೇಂಟೈನ್ ಮಾಡಿರೋದ್ರಿಂದ ಒಂದು 2 ಬೌಲಿಂಗಲ್ಲಿ ಚೇಂಜಸ್ ಅಷ್ಟೇ ಬಿಟ್ಟರೆ ಮತ್ತು ಸೇಮ್ ಟು ಸೇಮ್ ಬ್ಯಾಟಿಂಗ್ ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಇರುವಂಥದ್ದು, ಸ್ಟ್ರಾಂಗೆಸ್ಟ್ ಎಲ್ಲರೂ ಕೂಡ ದೈತ್ಯ ಲೈನಪ್ಗಳೇ ಇರುವಂಥವ್ರು ನಮ್ಮ ಆರ್ ಸಿ ಬಿ ನೋಡ್ತಾ ಇರೋ ಮಟ್ಟಿಗೆ. ಆ್ಯಂಡ್ ಬೌಲಿಂಗಲ್ಲಿ ಸ್ವಲ್ಪ ಇಂಜುರಿ ಸಮಸ್ಯೆಯಿಂದ 2 ಜನ ಮಿಸ್ಔಟ್ ಆಗ್ತಾ ಇರುವಂಥದ್ದು. ಅದು ಯಾರ್ಯಾರು ಅಂತ ಹೇಳೋದಾದರೆ, ಫಸ್ಟಾಗಿ ಜಾಶ್ ಹ್ಯಾಸಲ್ವುಡ್ ಅವರು, ಸೆಕೆಂಡಾಗಿ ಯಶ್ ದಯಾಲ್ ಅವರು ಪರ್ಸ್ನಲ್ ರೀಸನ್ಸಿಂದ ನನ್ನ ಪ್ರಕಾರ ಔಟ್ ಆಗುವಂಥ ಸಾಧ್ಯತೆಗಳು ಇರುತ್ತೆ ಅನ್ನುವಂಥದ್ದು ಅಪ್ಡೇಟ್ಗಳು ಬರ್ತಾ ಇರುವಂಥದ್ದು. ಆ್ಯಂಡ್ ಸ್ಟ್ರೇಟ್ ಪ್ಲೇಯಿಂಗ್ 11 ಕಡೆ ಹೋಗೋದಾದ್ರೆ ನಮ್ಮ ಆರ್ ಸಿ ಬಿ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಓಪನಿಂಗಲ್ಲಿ ಬರೋದಾದರೆ ಪಿಲ್ ಸಾಲ್ಟ್ ಆ್ಯಂಡ್ ಕಿಂಗ್ ಕೊಹ್ಲಿ ಅವರು ಓಪನಿಂಗ್ ಮಾಡೋದಂತೂ 100% ಹೌದು. ಇದು ಒನ್ ಆಫ್ ದ ಕ್ವಿಕ್ ಆ್ಯಂಡ್ ಮೋಸ್ಟ್ ವಾಂಟೆಡ್ ಓಪನಿಂಗ್ ಸ್ಲಾಟ್ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಪರವಾಗಿ. ಆ್ಯಂಡ್ ನಂಬರ್ 3 ಡಿ ಡಿ ಪಿ ಅವರು ಬರೋದಂತೂ ಹೌದು, ದೇವದತ್ ಪಡಿಕಲ್ ಅವರು. ನಂಬರ್ 4 ಕ್ಯಾಪ್ಟನ್ ರಜತ್ ಅವರು. ನಂಬರ್ 5 ಹೋಗೋದಾದರೆ ಟೀಮ್ ಡೇವಿಡ್ ಅವರು. ನಂಬರ್ 6 ಜಿತೇಶ್ ಶರ್ಮಾ ಅವ್ರ ತನಕನೂ ಕೂಡ ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಬ್ಯಾಟಿಂಗ್ ಲೈನಪ್ ಇಟ್ಕೊಂಡಿರೋದು ಅಂತಲೇ ಹೇಳ್ಬೋದಾಗಿ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು. ಡಿಪಾರ್ಟ್ಮೆಂಟ್ ಕಡೆ ಹೋಗೋದಾದರೆ ರೊಮೇರ್ ಶೆಫರ್ಡ್ ಅವರು ಫಸ್ಟಾಗಿ ಬರ್ತಾರೆ ಅಂತಲೇ ಹೇಳ್ಬೋದು. ಮೋಸ್ಟ್ ವಾಂಟೆಡ್ ಪೇಸ್ ಬೌಲರ್ ಆಗಿರೋದ್ರಿಂದ ಮೀಡಿಯಂ ಪೇಸರು. ಆ್ಯಂಡ್ ಮತ್ತೊಂದು ಪೇಸರ್ ಹಾಕೊಂಡು ವೆಂಕಟೇಶ್ ಅಯ್ಯರ್ ಅವರು ಕೂಡ ಆಲ್ರೌಂಡಿಂಗ್ ಥರ್ಟಲ್ಲಿ ಬರೋದು ಅಂತ ಹೌದು. ಆ ರೀತಿ ಆಲ್ರೌಂಡರ್ಸ್ಗಳ ಡಿಪಾರ್ಟ್ಮೆಂಟ್ ಸಾಲಿಡ್ ಹಾಕೊಂಡಿರುವಂಥ ಲೆಫ್ಟ್ ಹ್ಯಾಂಡರ್ಸ್ಗಳಾಗಿರೋದ್ರಿಂದ ನೆಕ್ಸ್ಟಲ್ಲಿ ಕೃಣಾಲ್ ಪಾಂಡ್ಯ ಲೆಫ್ಟ್ ಆರ್ಮ್ ಸ್ಪಿನ್ ಬೌಲರ್ ಹಾಕೊಂಡು ಕೂಡ ಬರ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಒಟ್ಟಿನಲ್ಲಿ 9 ಜನ ಜೆನ್ಯೂನ್ ಆಲ್ರೌಂಡರ್ಸ್ಗಳ ಜೊತೆಗೆ ನಮ್ಮ ಆರ್ ಸಿ ಬಿ ಹೋಗುತ್ತೆ. ನೆಕ್ಸ್ಟಲ್ಲಿ ಜೋಕೋಬ್ ಡುಫಿ ಅವರು, ಜಾಶ್ ಹ್ಯಾಸಲ್ವುಡ್ ಅವ್ರ ಲೆಕ್ಕಕ್ಕೆ ಬರೋದಂತೂ ಹೌದು. ಆ್ಯಂಡ್ ಭುವನೇಶ್ವರ್ ಕುಮಾರ್ ಅವರು. ಬ್ಯಾಟಿಂಗ್ ಯಾರಾದರೂ ಆಟ ಆಡೋರು ಇದ್ದರೆ 100% ಟೀಮ್ ಡೇವಿಡ್ ಅವ್ರ ನನ್ನ ಪ್ರಕಾರ ಇಂಪ್ಯಾಕ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಅಂತಲೇ ಹೇಳ್ಬೋದಾಗಿದೆ. ಒಟ್ಟಲ್ಲಿ ನಮ್ಮ ಆರ್ ಸಿ ಬಿ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಈ ರೀತಿ ಇರೋದು ಅಂತಲೇ ಹೇಳ್ಬೋದಾಗಿದೆ. ಈ 2026ನ ಆರ್ ಸಿ ಬಿಲಿ ಬೌಲಿಂಗ್ ಸ್ಟ್ರಾಂಗ್ ಇರೋದಾದರೆ, ಏನಾದರೂ ಜಾಶ್ ಹ್ಯಾಸಲ್ವುಡ್ ಅವರು ಒಂದು ಕಂಬ್ಯಾಕ್ ಮಾಡೋದಾದರೆ ಆರ್ ಸಿ ಬಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗ್ತಿತ್ತು ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ. ಇಲ್ಲಿ ಜೋಕೋಬ್ ಡುಫಿ ಅವರು ಬರ್ದಿದ್ರು ಕೂಡ ತುಷಾರ್ ಅವರು ಕೂಡ ಒನ್ ಆಫ್ ದ ಎಕ್ಸ್ಟ್ರಾಡಿನರಿ ಸ್ಪೆಲ್ಸ್ಗಳನ್ನು ಹಾಕ್ತಾ ಇರುವಂಥದ್ದು ಪ್ರತಿಯೊಂದು ಮ್ಯಾಚಲ್ಲೂ ಕೂಡ. ಬಟ್ ಜೋಕೋಬ್ ಡುಫಿ ಅವರು ಒನ್ ಆಫ್ ದ ಎಕಾನಮಿಕಲ್ ಆಗಿ ಬೌಲಿಂಗ್ ಮಾಡ್ತಾ ಇರೋದ್ರಿಂದ ಅವ್ರ ಮೇಲೆ ಹೆಚ್ಚಿನದಾಗಿ ನಮ್ಮ ಆರ್ ಸಿ ಬಿ ಭರವಸೆನ ಇಟ್ಕೊಂಡು ಅವ್ರಿಗೆ ಹೆಚ್ಚಿನದಾಗಿ ಪ್ಲೇಯಿಂಗ್ 11 ಸ್ಟ್ರೇಟ್ ಅವೇ ಚಾನ್ಸಸ್ನ ಕೊಡುವಂಥದ್ದು ಆಗಿರುತ್ತೆ. ಆ್ಯಂಡ್ ಡಿ ಡಿ ಪಿ ಅವರು ಕೂಡ ಸಾಲಿಡ್ ಫಾರ್ಮಲ್ಲಿ ಇರುವಂಥ ಪ್ರಾಕ್ಟೀಸ್ ಮ್ಯಾಚಲ್ಲೂ ಕೂಡ ಸಾಲಿಡ್ ಬೌನ್ಸ್ ಬ್ಯಾಕ್ನ ಮಾಡಿರುವಂಥ ಬ್ಯಾಟಿಂಗಲ್ಲಿ. ಓಡಿಯೋ ಫಾರ್ಮೆಟ್ ಎಲ್ಲ ರಣಜಿ ಟ್ರೋಫಿ ಆ್ಯಂಡ್ ವಿಜಯ್ ಹಜಾರ್ ಟ್ರೋಫಿ ಎಲ್ಲ ಕಡೆ ಕೂಡ ಡಿ ಡಿ ಪಿ ಅವರು ಅಬ್ರವೇ ಆಗಿತ್ತು. ಆ ರೀತಿ ಒನ್ ಆಫ್ ದ ಫಿನಾಮಿನಲ್ ಬ್ಯಾಟಿಂಗ್ನ ಆಟ ಆಡಿರುವಂಥದ್ದು. ಅದೇ ರೀತಿಯಾಗಿ ಅದೇ ಕಂಟಿನ್ಯೂ ಹಾಕೊಂಡಿರುತ್ತೆ, ಅದೇ ಫ್ಲೋನ ಇಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾರೆ. ಆ್ಯಂಡ್ ರಜತ್ ಅವರು, ಕಿಂಗ್ ಕೊಹ್ಲಿ ಅವರು, ಪಿಲ್ ಸಾಲ್ಟ್ ಅವರು. ಆ್ಯಂಡ್ ಪಿಲ್ ಸಾಲ್ಟ್ ಅವರು ಬರ್ತಿದೆ, ಜೋಕೋ ಬೆಥೆಲ್ ಅವರು ಆಟ ಆಡಿಸ್ತಾರೆ. ಆ್ಯಂಡ್ ಇಲ್ಲಿ ವೆಂಕಟೇಶ್ ಅಯ್ಯರ್ ಅವರು ಯಾವ ರೀತಿ ಫಾರ್ಮಿಗೆ ಬರ್ತಾರೆ. ಆ್ಯಂಡ್ ಟೀಮ್ ಡೇವಿಡ್ ಆ್ಯಂಡ್ ಜಿತೇಶ್ ಶರ್ಮಾ ಒನ್ ಆಫ್ ದ ಬೆಸ್ಟ್ ಒಳ್ಳೆ ಫಾರ್ಮಲ್ಲಿ ಇರುವಂಥದ್ದು, ಕಂಟಿನ್ಯೂ ಮಾಡ್ತಾನೆ ಇರುವಂಥದ್ದು. ಆ್ಯಂಡ್ ರೊಮ್ಯಾರಿಯೋ ಶೆಫರ್ಡ್ ಅವರು ಎಲ್ಲರೂ ಕೂಡ ವೆಂಕಟೇಶ್ ಅಯ್ಯರ್ ಅವರು ನನ್ನ ಪ್ರಕಾರ ಮೇಲ್ಗಡೆ ಟಾಪ್ ಆಫ್ ದ ಆರ್ಡ್ರಲ್ಲಿ ಹೋದರೂ ಹೋಗ್ಬೋದು, ಅಥವಾ ನನ್ನ ಪ್ರಕಾರ ಬಾಟಮಲ್ಲಿ ಬಂದರೂ ಬರ್ಬೋದು. ನಾನು ಹೆಚ್ಚಿನದಾಗಿ ಲೆಫ್ಟ್ ಆರ್ಮರ್ ಆಗಿರೋದ್ರಿಂದ ಎಲ್ಲಿ ಬೇಕೋ ಅಲ್ಲಿ ಯೂಸ್ ಮಾಡ್ಕೊಳ್ತಾರೆ ನಮ್ಮ ಆರ್ ಸಿ ಬಿ ಅಂತ ಅನ್ನಿಸ್ತಾ ಇರುವಂಥದ್ದು. ಆ್ಯಂಡ್ ಕೃಣಾಲ್ ಪಾಂಡ್ಯ ಅವರು ಕೂಡ ಎಲ್ಲರೂ ಕೂಡ ಒನ್ ಆಫ್ ದ ಬೆಸ್ಟ್ ನಮ್ಮ ಆರ್ ಸಿ ಬಿಯ ಬೌಲಿಂಗ್ ವಿತ್ ಬ್ಯಾಟಿಂಗ್ ಅಟ್ಯಾಕು. ಬ್ಯಾಟಿಂಗ್ ಅಂತೂ ಮತ್ತು ಹೇಳುವಾಗಿಲ್ಲ, ಆ ರೀತಿ ಪ್ರಶ್ನೆ ಮಾಡಬಾರ್ದು, ಆ ರೀತಿ ಅಷ್ಟು ಸ್ಟ್ರಾಂಗ್ ಹಾಕೊಂಡಿರೋದು ಅಂತಲೇ ಹೇಳ್ಬೋದಾಗಿದೆ. ನೋಡುವ, ಇದಿಷ್ಟು ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿನ 2026ನ IPLನ ಬೆಸ್ಟ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಪ್ಲೇಯಿಂಗ್ 11 ಆಗಿತ್ತು. ನಿಮ್ಗೆ ವಿಡಿಯೋ ಲಕ್ಷ ಕಮೆಂಟ್ ಮಾಡಿ. ನೀವು ಹೆಚ್ಚಿನ ಕ್ರಿಕೆಟ್ ಆ್ಯಂಡ್ IPL ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ನ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.